ತವಾ ಫ್ರೈ ರೆಡಿ. ಬಿಸಿ ಬಿಸಿ ತವಾ ಫ್ರೈ ಅನ್ನ ಸಾರು ಜೊತೆ ಆಗ್ಲಿ, ಅನ್ನ ಮಜ್ಜಿಗೆ ಜೊತೆ ಆಗ್ಲಿ, ಸೈಡ್ಸಿಗೆ ಸಖತ್ತಾಗಿರುತ್ತೆ. ಹಾಯ್ ವಿದ್ಯಾ, ಹಾಯ್ ಮಂಜು. ಏನ್ ಪ್ಲಾನ್ ಇವತ್ತು? ಇವತ್ತು ಬದನೆಕಾಯಿ ಫ್ರೈ. ಬದನೆಕಾಯಿ ಫ್ರೈ. ಓಕೆ, ನಂಗೆ ಬದನೆಕಾಯಿ ಫ್ರೈ ತುಂಬಾನೇ ಇಷ್ಟ. ಸರಿ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀರಾ? ಬದನೆಕಾಯಿ ತಗೊಂಡಿದ್ದೀನಿ. ಓಕೆ, ಇದು ಅಚ್ಕಾರದ ಪುಡಿ, ಓಕೆ, ಸ್ವಲ್ಪ ಅರಿಶಿನ, ಓಕೆ, ಇದು ಜೀರಿಗೆ ಪುಡಿ, ಓಕೆ, ಇದು ಗರಂ ಮಸಾಲ, ಓಕೆ, ಮತ್ತೆ ಸ್ವಲ್ಪ ರವಾ ತಗೊಂಡಿದ್ದೀನಿ. ರವಾ ಫ್ರೈ ಮಾಡೋಣ. ಇದು ಉಪ್ಪು, ಎಣ್ಣೆ. ಓಕೆ, ಸರಿ. ಮೊದಲು ಏನ್ ಮಾಡ್ತೀರಾ? ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ. ಓಕೆ, ರೌಂಡ್ ಆಗಿ. ಇನ್ನ ಬದನೆಕಾಯಿ ಕಾಪಾನು ಅಂತಾರಲ್ಲ, ನಾವು ಕಾಪ ಅಂತ ಹೇಳ್ತೀವಿ. ಈ ಕೊಂಕಣಿ ಜನ ಸ್ವಲ್ಪ ಕಾಪ ಅನ್ನೋದನ್ನ ಕೇಳಿದೀನಿ. ರೌಂಡ್ ರೌಂಡ್ ಗಾಲಿ ತರ ಹಚ್ಕೊಂಡಿದ್ದೀರಾ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಲೈಕ್ ಕೂಡ ಮಾಡಿ. ಆ ವಿದ್ಯಾ, ಎಲ್ಲ ತರಕಾರಿ ಕಟ್ ಮಾಡ್ಕೊಂಡ್ರಾ? ಈಗ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಅರ್ಶಿನ ಹಾಕೊಂಡ್ಬಿಡ್ತೀರಾ? ಒಂದ್ ಅರ್ಧ ಚಮಚ ಅರ್ಶಿನ ಹಾಕೊಂಡಿದ್ದೀನಿ. ಒಂದ್ ಚಮಚ ಖಾರದ ಪುಡಿ. ಓಕೆ, ಇದು ಒಂದ್ ಚಮಚ ಇದೆ. ಓಕೆ, ಇದು ಒಂದ್ ಚಮಚ ಗರಂ ಮಸಾಲ. ಓಕೆ, ಇದು ಒಂದ್ ಚಮಚ ಜೀರಿಗೆ ಪುಡಿ. ಒಂದೊಂದ್ ಸ್ಪೂನ್ ನೀವು ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಓಕೆ, ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ. ಓಕೆ, ಎಣ್ಣೆ ಒಂದ್ ಸ್ಪೂನ್ ಅಷ್ಟ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಅದಕ್ಕೆ ಹಚ್ಕೊಳ್ಳೋಣ ಮಸಾಲ. ಓಕೆ, ಅದು ಎಣ್ಣೆ ತುಂಬಾ ಡ್ರೈ ಅನ್ಸಿದ್ರೆ ಒಂದ್ ಸ್ಪೂನ್ ಅಷ್ಟು ನೀರು ಹಾಕೋಬಹುದು. ಒಂದ್ ಸ್ಪೂನ್ 2 ಸ್ಪೂನ್ ನೀರು ಹಾಕೋಬಹುದು. ಯಾಕಂದ್ರೆ ನೀವು ಫ್ರೈ ಮಾಡ್ತಿರಲ್ಲ, ಫ್ರೈ ಮಾಡುವಾಗ ಅದು ಹೋಗ್ಬಿಡುತ್ತೆ. ನಿಮ್ಗೆ ಎಣ್ಣೆ ಕಡಿಮೆ ಅಂತ ಫೀಲ್ ಆದ್ರೆ ಇನ್ಸ್ಟಂಟ್ ಸೈಡ್ಸ್ ಇದು ಊಟಕ್ಕೆ. ಬರೀ ಅನ್ನ ಬೇಳೆ ಸಾರು ಇದ್ದಾಗ ಈ ತರ ಮಾಡ್ಕೊಂಡು ತಿನ್ಬೋದು. ಈಗ ಚೆನ್ನಾಗಿ ಹಿಡ್ಕೊಳ್ತ ಅನ್ಸುತ್ತಲ್ಲ. ನೀವೆಲ್ಲ ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರ್ ಕೂಡ ಹಾಕಿದ್ರಿ ಅಲ್ಲ? 1-2 ಚಮಚ ಹಾಕಿದ್ದೀನಿ ನೀರ್. ಅದು ತುಂಬಾ ಡ್ರೈ ಅನ್ಸಿದ್ರೆ ಮಸಾಲೆ, ನಾನು ಎಣ್ಣೆ ಜಾಸ್ತಿ ಹಾಕೋ ಬದಲು ನೀರ್ ಹಾಕಿದ್ದೀನಿ. ಹೌದು, ಕೆಲವೊಬ್ರು ಎಣ್ಣೆನ ಅವಾಯ್ಡ್ ಮಾಡ್ತಿದ್ದೀನಿ. ಅವರಿಗೆ ಬೆಟರ್ ಸ್ವಲ್ಪ ನೀರ್ ಹಾಕೊಂಡು ಬೆಟರ್. ಈಗ ತವಾ ಇಟ್ಕೊಂಡಿದ್ದೆ ನಾನು. ಇದು ಬಿಸಿ ಆಗಿದೆ. ಎಣ್ಣೆ ಹಾಕೋತಾ ಇದ್ದೀನಿ. ಈ ಮೀನ್ ತವಾ ಫ್ರೈ ಮಾಡ್ತಾರೆ ಗೊತ್ತಾ, ಸೇಮ್ ಹಾಗೆ ಇದು ಬದನೆಕಾಯಿ ತವಾ ಫ್ರೈ. ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹೀಗೆ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾನೆ ಇರ್ತೀವಿ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕಲ್ಲ ಇದು. ಜಾಸ್ತಿ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ರವೆ ಎಲ್ಲ ಹೊತ್ಕೊಂಡ್ಬಿಡತ್ತೆ, ರವೆ ಫ್ರೈ ಆಗಲ್ಲ. ಆಮೇಲೆ ಇದನ್ನ ಊಟ ಮಾಡಕ್ಕೆ ಒಂದ್ ಸ್ವಲ್ಪ ಮುಂಚೆ ಅಂತ ಮಾಡ್ಕೋಬೇಕು. ಇನ್ಸ್ಟಂಟ್ ಆಗಿ ತುಂಬಾ ಬೇಗ ಮಾಡ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಬೆಂದಿದೇನ ವಿದ್ಯಾ? ಬೆಂದಾಗಿದೆ. 5 ನಿಮಿಷ ಬೇಯಿಸಿದ್ರೆ ಸಾಕು. ನಿಮ್ಮ ಬೆಂಕಿಲಿ ಸಿಮ್ಮಲ್ಲಿ ಬೇಯಿಸಿದ್ದೇನೆ. 5 ನಿಮಿಷ ತೆಗಿತೀರಾಗಿದ್ರೆ. ವಾವ್, ತವಾ ಫ್ರೈ ಚಂದ ಕಾಣ್ತಾ ಇದೆ. ಮೀನ್ ಫ್ರೈ ತರ. ಮೀನ್ ತಿಂದೇ ಇರೋರಿಗೆ ಇದು ಮೀನ್ ಫ್ರೈ ತರಾನೇ.